ಇವನ್ ಮಾಡಿರೋ ಒಂದೇ ಒಂದು ಶಾರ್ಟ್ ಫಿಲ್ಮ್ ಇಂದ ಆ 15 ಫಿಲ್ಮ್ ಕ್ಯಾನ್ಸಲ್ ಆಗ್ಬಿಡ್ತು. ಆ ನಷ್ಟ ಯಾರು ಇವನ್ ಕೊಡ್ತಾನ? ಬಿಲ್ಡಪ್ ಕೊಡ್ತಿರೋದು ನಾನಲ್ಲ, ನೀನು. ನಾನಿವಾಗ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನು ಪಿಕ್ಚರ್ ಮಾಡೋಷ್ಟು ಬಂಡವಾಳ ನಾನು ಹಾಕ್ತೀನಿ. ಅದರಲ್ಲಿ ಪಿಕ್ಚರ್ ಮಾಡಿ ಅದನ್ನ ಬ್ಲಾಕ್ ಬಸ್ಟರ್ ಮಾಡೋ ಕೆಪಾಸಿಟಿ, ದಮ್ಮು, ತಾಕತ್ತು ನಿನಗಿದ್ಯಾ? ಈ ಕಿರುಚಿತ್ರದ ನಿರ್ದೇಶಕರಾದಂತ ಸತ್ಯ ಅವರು ನಮ್ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ದಿನ ನಿನ್ನಂತ ಸಾವಿರಾರು ಜನ ನಾಯಿಗಳು ನನ್ನ ಮನೆ ಗೇಟ್ ಹತ್ರ ಸಾಯ್ತಾ ಇರ್ತಾರೆ. ಸರಿಯಾಗಿ ಊಟ ಮಾಡದೆ, ಜೇಬಲ್ ದುಡ್ಡಿಲ್ದೆ, ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಸಾಯೋವರೆಗೂ ಲೈಫ್ಗೋಸ್ಕರ ನನ್ನಂತವ್ರ ಹತ್ರ ಭಿಕ್ಷೆ ಬೇಡ್ತಾ ಇರ್ತೀರಲ್ಲ, ಅದು ನಿನ್ನ ಯೋಗ್ಯತೆ. ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರತಿದಿನ ಡೈರಿ ಬರೆದು ಓದು. ಹಿಂದಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಚೇಂಜೇ ಇರಲ್ಲ. ಖಂಡಿತ ಬರೀತೀನಿ ಸರ್. ನಿಮ್ ಮುಂದೆನೆ ಶೂಟಿಂಗ್ ಮಾಡಿ, ನಿಮ್ ಕಣ್ ಮುಂದೆನೆ ರಿಲೀಸ್ ಮಾಡಿ, ನನ್ನ ಸಿನಿಮಾ ಟಿಕೆಟ್ಸ್ ನಮಗೆ ಫ್ರೀಯಾಗಿ ಕಳಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ. ಹಲೋ ಯಶು, ನಾನೇ ಕಾಲ್ ಮಾಡೋಣ ಅಂತ ಇದ್ದೆ. ಹೌದಾ? ಯಾಕೆ? ಪ್ರೀತಿ ಮಾಡೋರ್ ಜೊತೆಲಿದ್ರೆ ಬೇಜಾರಾಗುತ್ತೆ ಅಂತಾರಲ್ಲ, ಅದನ್ನ ಟೆಸ್ಟ್ ಮಾಡೋಣ ಅಂತ. ಬೆಳಿಗ್ಗೆ ಮನೆಗೆ ಬಾ. ಸರಿ. ಯಾರ್ ನೀನು? ನನ್ನ ಹೆಸರು ಯಶಸ್ವಿನಿ ಅಂತ, ಸತ್ಯನ್ ಫ್ರೆಂಡು. ಸಿನಿಮಾದವಳ? ಪಿನ್ನಾಣ್ಗಿತ್ತಿ. ನಿನ್ನಂತವ್ರು ವಯಸ್ಸಿಗೆ ಬಂದಿರೋ ಗಂಡ್ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳೋ ಹೊತ್ತಿಗೆನೆ ವಯಸ್ಸಿಗೆ ಬಂದ್ ಮಕ್ಕಳು ಮನೆಗೆ ತಂದಾಕ್ದೇನೆ ನಿನ್ನಂತ ತಾಟ್ಕಿತ್ತೀರಿ ಅದೇ ಮೇಲೆ ಸುರ್ದಾಕೋದು. ಏನ್ ಬೇಕು? ಸತ್ಯ ಬರೋದಕ್ಕೆ ಹೇಳಿದ್ದ. ಬಂದಾಯ್ತಲ್ಲ, ಬಿಡು ಗಾಡಿನ. ಹತ್ತು ಗಾಡಿ, ಹೋಗೋಣ. ಹೋಗ್ರಿ ಹೋಗ್ರಿ, ಹಂಗೆ ಹೋಗ್ತಾ ಹೋಗ್ತಾನೆ ಇಬ್ರು ಆಕ್ಸಿಡೆಂಟ್ ಆಗಿ ಸಾಯ್ರಿ. ಹೋಗ್ಬಾ, ನಾ ಇಲ್ಲೇ ಇರ್ತೀನಿ. ನೀನ್ ಬರಲ್ವಾ? ದೇವ್ರ ಮೇಲೆ ನಂಬಿಕೆ ನನಗಿಲ್ಲ. ದೇವ್ರ ಮೇಲೆ ನಂಬಿಕೆ ಇಲ್ವಾ? ಯಾಕೆ? ಯಾಕ? ಈ ನಿನ್ ದೇವ್ರನ್ನ ನೀವೆಲ್ಲ ತಂದೆ ತಾಯಿ ಅಂತ ಪೂಜೆ ಮಾಡ್ತಿರಲ್ಲ, ಅಲ್ಲಿ ನೋಡು, ಅವ್ರ ಮಕ್ಕಳನ್ನ ಅವ್ರ ಮನೆ ಗೇಟ್ ಮುಂದೆ ಹೇಗೆ ಭಿಕ್ಷೆ ಬೇಡಕ್ ಬಿಟ್ಟಿದ್ದಾನೆ. ಇಲ್ಲಿ ನೋಡು, ಇನ್ನೊಬ್ಬ ಮಗನಿಗೆ ಕಾರ್ ಕೊಟ್ಟಿದ್ದಾನೆ. ಆ ಹುಡ್ಗಿ ನೋಡು, ಮದುವೆ ಆಗಿ ಗಂಡನ ಜೊತೆ ಸುಖವಾಗಿ ಬಾಳದ್ಬಿಟ್ಟು ಹೇಗೆ ಚಪ್ಪಲಿ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಹುಡ್ಗಿನ್ ನೋಡು, ಎಷ್ಟು ಒಳ್ಳೆ ಲೈಫ್ ಕೊಟ್ಟು ಗಂಡನ ಜೊತೆ ಸುಖವಾಗಿರಕ್ ಬಿಟ್ಟಿದ್ದಾನೆ. ಕೆಲವ್ರಿಗೆ ಕುರುಪಿ ಮಾಡಿ ಅವಮಾನ ಮಾಡ್ತಾನೆ, ಇನ್ ಕೆಲವ್ರಿಗೆ ರೂಪ ಕೊಟ್ಟು ಪುರಸ್ಕಾರ ಕೊಡ್ತಾನೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಇಂಥ ಪ್ರಪಂಚನ ಸೃಷ್ಟಿ ಮಾಡಿರೋನ್ನ ನಂಬಿ ಕೈ ಮುಗಿಯಷ್ಟು ಮುಟ್ಟಾಳ ನಾನಲ್ಲ. ಯಾಕೆ ಎಲ್ರನ್ನೂ ಹಣವಂತನಾಗಿ, ಗುಣವಂತನಾಗಿ, ಬುದ್ಧಿವಂತನಾಗಿ, ರೂಪವಂತನಾಗಿ ಮಾಡಬಾರ್ದು? ಆಗೆಲ್ರೂ ಹ್ಯಾಪಿಯಾಗಿರ್ಬೋದಾಗಿತ್ತಲ್ಲ. ಈ ಕೊಲೆ, ಸುಲಿಗೆ, ಭೇದ ಭಾವ ಇದ್ಯಾವುದೂ ಇರ್ತಾ ಇರ್ಲಿಲ್ಲ. ಈ ಸಣ್ಣ ಥಾಟ್ ನನಗ್ ಬಂದಿರುವಾಗ ಆ ನಿನ್ ದೇವ್ರಿಗೆ ಯಾಕೆ ಬಂದಿಲ್ಲ? ಯಾಕೆ ಹೇಳು? ಜೆಲಸಿ. ಎಲ್ರು ಒಳ್ಳೆಯವ್ರಾಗ್ಬಿಟ್ರೆ ಗಂಟೆ ಹೊಡಿಯಕ್ಕೆ ಯಾರು ಇರಲ್ಲ ಅಂತ ಭಯ. ಅಪ್ಪ ಮಾರಯ್ಯ, ನೀನ್ ದೇವಸ್ಥಾನಕ್ಕೆ ಬರ್ದಿದ್ರು ಪರವಾಗಿಲ್ಲ, ನನ್ ದೇವ್ರ ಬಗ್ಗೆ ಏನೇನೋ ಮಾತಾಡ್ಬೇಡ. ನಾನ್ ಹೋಗಿ ಕೇಳ್ಕೊಂಬರ್ತೀನಿ. ಅಪ್ಪ ಮಾನ್ ಬಾವ, ಈ ನೀನ್ ತಿರ್ಕೆ ಶೋಕಿಗೆ ನನ್ ಬೇಕೇ ಬೇಕಿತ್ತಾ? 1 ಅವರಿಂದ ಕಾಯ್ತಾ ಇದೀನಿ. ನಮ್ಮಪ್ಪ ಫೋನ್ ಮಾಡಿ ಮಕ್ಕೆ ಉಗಿತಾವನೆ. ದಾರಿಲ್ ಬರುವ ಗಾಡಿ ಕೈ ಕೊಡ್ತು ಕಣೋ. ಗೊತ್ತಾಯ್ತು ಬಿಡೋ. ಹುಡುಗಿ ಜೊತೆಲಿದ್ರೆ ಗಾಡಿನೂ ಕೈ ಕೊಡುತ್ತೆ, ಫ್ರೆಂಡು ಕೈ ಕೊಡ್ತಾನೆ. ಯಾಕೆ ಡೈಲಾಗ್ ಇದೆಯಾ? ಹಾಗೇನಿಲ್ಲ. ಡೈರೆಕ್ಟರ್ ಆಗ್ಬೇಕಂತ ಇರೋನ್ ನಾನು. ಮನ್ಸಲ್ಲೇನಿದೆ ಅದು ಮುಖದಲ್ಲಿ ಕಾಣ್ತಾ ಇದೆ. ಪರವಾಗಿಲ್ಲ, ಹೇಳು. ಯಾಕೋ ಇವತ್ತಿನ ದಿನ ಒಂಥರ ಇತ್ತು. ನಿನ್ನ ಸಂತೋಷವಾಗಿ ಮೀಟ್ ಮಾಡೋಣ ಅಂತ ಬಂದೆ. ಆದರೆ ನಿನ್ನ ತಾಯಿ, ನಿನ್ನ ಫ್ರೆಂಡ್ಸು ನಿನ್ನ ಹತ್ರ ಮಾತಾಡಿದ ರೀತಿ ನನಗಿಷ್ಟ ಆಗಿಲ್ಲ. ಇದ್ರಲ್ಲಿ ಅವ್ರದ್ದೇನು ತಪ್ಪಿದೆ ಹೇಳು? ಜೇಬ್ ಖಾಲಿ ಇರೋರಿಗೆ ಪ್ರಪಂಚ ಕೊಡೋ ಬೆಲೆ ಅದು. ನಾನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ನನ್ನ ಲೈಫ್ ಹೀಗೆ ಇರುತ್ತೆ. ಇದ್ಯಾವುದು ಚೇಂಜ್ ಆಗಲ್ಲ. ಇದನ್ನ ನಿನ್ನ ಕಣ್ಣಾರ ನೋಡ್ಲಿ ಅಂತಾನೆ ನೀನು ಇವತ್ತು ಕರ್ಕೊಂಬಂದಿದ್ದು ನಾನು. ಒಂದು ದಿನಕ್ಕೆ ನಿಂಗೆ ಇಷ್ಟು ಬೇಜಾರಾಗ್ತಾ ಇದೆಯಲ್ಲ, ಸಾಯೋವರೆಗೂ ನನ್ನ ಲೈಫ್ ಹೀಗೆ ಇರುತ್ತೆ. ಆಗೇನು ಮಾಡ್ತೀಯಾ? ಈ ಕಿತ್ತೋಗಿರೋ ಚಪ್ಪಲಿ, ಖಾಲಿ ಜೇಬು, ಅರ್ಧಂಬರ್ಧ ಊಟ, ಇದು ನನ್ನ ಯೋಗ್ಯತೆ. ಪ್ರತಿದಿನ ನನ್ನ ಡೈರಿ ಬರೆದ್ರೆ ಪ್ರತಿ ಪುಟದಲ್ಲೂ ಇದೇ ಹೆಡ್ಲೈನ್ಸ್. ಅಷ್ಟು ಫಸ್ಟ್ ಲೈಫ್ ನಂದು.
ಸಾಯೋವರೆಗೂ ಇದ್ಯಾವುದು ಚೇಂಜ್ ಆಗಲ್ಲ, ಇದ್ಯಾವುದು ಪ್ರೀತಿ ಗೊತ್ತಾಗಲ್ಲ. ಮುಂದೊಂದ್ ದಿನ ಗೊತ್ತಾದಾಗ ಅದೇ ಪ್ರೀತಿಗೆ ವಾಕರ್ಕೆ ಬರುತ್ತೆ, ನಾಚಿಕೆ ಆಗುತ್ತೆ, ಚೆನ್ನಾಗಿರೋರ್ನವ್ರು ಹೊಟ್ಟೆ ಹೊರ್ಕೊಳ್ಳುತ್ತೆ, ಕೊನೆಗೊಂದಿನ ದಾರಿ ಕಾಣ್ದೆ ದಾರಿ ತಪ್ಪುತ್ತೆ. ಇದೇ ಪ್ರತಿ ಬಡತನದ ಪ್ರೀತಿ ಕ್ಲೈಮ್ಯಾಕ್ಸ್. ಮನಿ ಈಸ್ ಆಲ್ವೇಸ್ ಗ್ರೇಟರ್ ದನ್ ಲವ್. ಇಲ್ಲಿ ಎಲ್ಲರಿಗೂ ನೋಟನ್ನು ಆಡ್ಬೇಕಷ್ಟೇ, ಅದೇ ಇಲ್ಲ ಅಂದ್ರೆ ಎಲ್ಲ ಸಂಬಂಧಕ್ಕೂ ಆಟೋಮೆಟಿಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆ ತಿಕ್ಕಲ್ ತರ ಆಡ್ತಾ ಇದೀಯಾ? ನಿಮ್ಮ ಅಪ್ಪ ಅಮ್ಮ ತೋರ್ಸಿರೋ ಹುಡುಗನ ಜೊತೆ ಮದ್ವೆಗೆ ಸುಖವಾಗಿರೋ. ನಿನ್ನ ಈ ಡೈಲಾಗ್ಸ್ನ ಸಿನಿಮಾದಲ್ಲಿ ಬಳಸ್ಕೊ, ನನ್ಗಿದೆಲ್ಲ ಹೇಳ್ಬೇಡ. ಲವ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಮನಿ. ನೀನು ಪ್ರೀತಿನ ದುಡ್ನಲ್ಲಿ ಅಳಿತಿದ್ಯಾ, ನಾನು ದುಡ್ಡನ್ನ ಪ್ರೀತಿಲಿ ಕಳಿತಾ ಇದ್ದೀನಿ. ಲೈಫ್ ಮ್ಯಾಥಮೆಟಿಕ್ಸ್ ನೀನ್ ಇನ್ನೂ ಸರಿಯಾಗಿ ಕಲ್ತಿಲ್ಲ. ನಿನ್ನಂತ ಮೇಧಾವಿ ಕಟುಕರಿಗೆ ಅರ್ಥ ಆಗದೆ ಇರೋದು ನನ್ ಕರ್ಮ. ನಿನ್ ಬರ್ತನ ತಾನೇ ನಮ್ ಪ್ರೀತಿಗೆ ಅಡ್ಡ ಆಗಿರೋದು. ನೋಡ್ತಾ ಇರು, ಒಂದಲ್ಲ ಒಂದಿನ ಆ ಭಗವಂತ ಈ ಮುಳ್ಳ ಹೇಗ್ ಕಿತ್ ಬಿಸಾಕ್ತಾನೆ ಅಂತ. ಸತ್ಯ, ಒಬ್ರು ಪ್ರೊಡ್ಯೂಸರ್ ಜೊತೆ ಮಾತಾಡಿದೀನಿ, ನಾಳೆ ನಿನ್ನ ಬರಕ್ ಹೇಳಿದ್ದಾರೆ. ಯಶು ನಿಮ್ಮ ಮಗಳು ಅಂತ ಗೊತ್ತಾಗಿದ್ದೆ ನಾನು ಈ ಮನೆಗೆ ಬಂದ್ಮೇಲೆ. ಮರ್ಯಾದೆ ಕೊಡ್ತಿರೋ ಜಾಗಕ್ಕೆ ನಾವ್ ಹಾಕೋ ಚಪ್ಪಲಿ ಕೂಡ ಹೋಗ್ಬಾರ್ದು ಅಂತಾರೆ. ನೀವು ಅಂತ ಗೊತ್ತಿದ್ರೆ ನಾನು ಹಾಕೋ ಚಪ್ಪಲಿ ಕೂಡ ಬರ್ತಾ ಇರ್ಲಿಲ್ಲ ಇಲ್ಲಿಗೆ. ಯಶು, ಯಶು, ನೋಡಿದ್ಯಾ ಸತ್ಯ, ನಂದು ನಿಂದು ಮನ್ಸು ಒಂದೇ. ನೀನ್ ನನ್ಗೋಸ್ಕರ ವಿಷ ತಂದೆ, ನಾನು ನಿನ್ ಕೈಯಾರೆ ವಿಷ ತಿಂದೆ. ಕೇಕಲ್ ವಿಷ ಇತ್ತು. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ. ಐ ಲವ್ ಯು. ನನಗೆ ನಿನ್ನ ಕ್ಯಾಲ್ಕುಲೇಷನೇ ಅರ್ಥ ಆಗ್ತಿಲ್ಲ. ಪ್ರಪಂಚನ ತಾಳೆ ಹಾಕಿ ಹಾಕಿ ಓವರ್ ಥಿಂಕ್ ಮಾಡ್ತಿದ್ಯಲ್ಲ. ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಪ್ರೀತಿ ಮಾಡೋದನ್ನು ಕಲಿ. ಏನೇನಾದರೂ ಮಾಡ್ತೀನಿ ಅಂತ ಧೈರ್ಯ ಇರೋರಿಗೆ ಆಫ್ಟರ್ ಆಲ್ ಪ್ರೀತಿ ಮಾಡ್ತೀನಿ ಅಂತ ಧೈರ್ಯ ಆದರೂ ಇರಬೇಕಲ್ಲ. ಅಲ್ಲ, ನೀನು ಯಶುನ ಹಾಸ್ಪಿಟಲ್ ಬಿಟ್ಟು ಬಂದಿಯಲ್ಲ, ಅವಳೇನಾದ್ರು ಕಣ್ಣು ತೆಗೆದಾಗ ನೀನು ಅವಳ ಎದುರುಗಡೆ ಇದ್ದಿದ್ದಿದ್ರೆ ಅವಳು ಎಷ್ಟು ಖುಷಿ ಪಡ್ತಿದ್ಲು. ಅವಳನ್ನು ಆ್ಯಂಬುಲೆನ್ಸ್ ಥರ ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಬಂದಿಯಲ್ಲ, ಅವಳೀಗ ಬದುಕಿದ್ರು ಮತ್ತೆ ಸಾಯ್ತಾಳೆ. ಆವಾಗ ಮಾರ್ಚುರು ವ್ಯಾನ್ ಥರ ಹೋಗಿ ಅವಳನ್ನು ಸ್ಮಶಾನಕ್ಕೆ ಬಿಟ್ಬಾ. ಹಲೋ, ಕೊನೆಗೂ ನನ್ನ ಮಗಳನ್ನ ಭೇಟಿ ಆಡ್ದಲ್ಲ ನೀನು. ನಿನಗೋಸ್ಕರ ನನ್ನ ಮಗಳು ವಿಷ ಕುಡ್ದಿದ್ದಾಳೆ ಅಂದ್ರೆ ಇನ್ನು ನೀನು ಬದುಕಿದ್ದು ಸತ್ತಂಗೆ ಕಣೋ. ಪ್ರತಿದಿನ ನಿನ್ನ ಜೀವಂತವಾಗಿ ಸುಡ್ತಾ ಇರ್ತೀನಿ. ನಾನಿಡೋ ಬೆಂಕಿಲಿ ನೀನು ನಿನ್ ಕಡೆಯವರು ವಿಲ ವಿಲ ಅಂತ ಒತ್ತಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಇಡೋ ಫೋನು. ಸಾರಿ ಕಣೋ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಈಗ ನೀನೇನು ಮಾಡ್ತೀಯಾ? ರೂಪ, ಯಶು ಹೇಗಿದ್ದಾಳೆ? ನಾನಿನ್ನು ಸತ್ತಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಯಶು ಸಾಯ್ದೆ ಇದ್ರೆ ನಾನ್ ನಿನಗ್ ದೂರ ಆಗಲ್ಲ, ಬದುಕಿದ್ರೆ ನೀನ್ ನನಗ್ ಹತ್ರ ಆಗಲ್ಲ. ನನ್ನ ಅಷ್ಟು ದ್ವೇಷಿಸೋನು ಯಾಕೆ ನನ್ ಜೀವ ಕಾಪಾಡ್ದೆ ಹೇಳು. ಯಶು, ಐ ಲವ್ ಯು. ಏನಂತೆ ಸತ್ಯ? ಇನ್ನೊಂದ್ಸತಿ ಹೇಳು. ಯಶು, ಐ ಲವ್ ಯು. ನೀನೇನು ಹುಚ್ಚಿನೇನೋ? ಅವ್ರ ಅಪ್ಪ ಹೇಳಿದ್ ಕಳ್ಸ್ಕೊಳ್ಳಿಲ್ವಾ? ಈಗ ಐ ಲವ್ ಯುನಾ